ಕೂಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿನಿಮಾ ಸಖತ್ತಾಗಿತ್ತು ಬಾಸು. ನಮ್ಮ ಕನ್ನಡಿಗರಾದ ಉಪೇಂದ್ರ ಅವರು ಮತ್ತೆ ರಚಿತಾ ರಾಮ್, ವಾವ್ ಏನ್ರಿ ಇವ್ರಿಗೆ ಕೂಲಿ ಸಿನಿಮಾದಲ್ಲಿ ಇಷ್ಟೊಂದು ಬಿಲ್ಡಪ್, ಹಬ್ಬಪ್ಪ ಸೂಪರ್. ಹೇಗಿತ್ತು ನಮ್ಮ ಕನ್ನಡಿಗರ ಹವಾ ಕೂಲಿ ಸಿನಿಮಾದಲ್ಲಿ ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ರಜನಿಕಾಂತ್ ನಟಿಸಿರುವ ಮಾಸ್ ಆಕ್ಷನ್ ಎಂಟರ್ಟೈನರ್ ಕೂಲಿ ಮೂವಿನ ನಿರ್ದೇಶನ ಮಾಡಿರೋದು ಲೋಕೇಶ್ ಕನಕರಾಜ್. ನಟನೆಯಲ್ಲಿ ತಲೈವ ಕುಮ್ಮಿ ಬಿಸಾಕಿದ್ದಾರೆ. ಜೊತೆಗೆ ಅಕಿನೇನಿ, ನಾಗಾರ್ಜುನ್, ಉಪೇಂದ್ರ, ಶ್ರುತಿ ಹಾಸನ್, ಶೋಭಿನ್ ಶಾಹಿರ್, ರಚಿತಾ ರಾಮ್ ಮತ್ತು ಇನ್ನು ಹಲವಾರು ಸಿನಿಮಾದಲ್ಲಿ ನಟಿಸಿದ್ದಾರೆ. ಇನ್ನು 74ರ ವಯಸ್ಸಿನಲ್ಲೂ ತಲೈವ ಮತ್ತೆ ಸಾಬೀತು ಮಾಡಿದ್ದಾರೆ. ಸ್ಟೈಲ್ ಅಂದರೆ ಸ್ಟೈಲ್, ಅದು ರಜನಿ ಸ್ಟೈಲ್ ಎಂದು. ಇನ್ನು ಸಿನಿಮಾದ ಕತೆ ನೋಡೋಣ ಬನ್ನಿ. ದೇವ ಅಂದರೆ ರಜನಿಕಾಂತ್ ಮತ್ತೆ ರಾಜಶೇಖರ್ ಅಂದರೆ ಸತ್ಯರಾಜ್ ಇಬ್ಬರು ಆತ್ಮೀಯ ಸ್ನೇಹಿತರು. ಒಂದು ದಿನ ದಿಢೀರ್ನೆ ರಾಜಶೇಖರ್ ಸತ್ತ ಸುದ್ದಿ ಬರುತ್ತದೆ. ಇದು ಸಹಜ ಸಾವಲ್ಲ, ಕೊಲೆ ಎಂದು ದೇವನಿಗೆ ಗೊತ್ತಾಗುತ್ತೆ. ಇನ್ನು ಅವನ ಮಗಳು ಪ್ರೀತಿ ಅಂದರೆ ಶ್ರುತಿ ಹಾಸನ್ ಇವರು ಕೂಡ ದೇವನ ಜೊತೆ ಸೇರ್ತಾಳೆ. ಸ್ನೇಹಿತನ ಸೇಡನ್ನು ತೀರಿಸಲು ದೇವ ಹೊರಟಾಗ ಕತೆ ಹಂತ ಹಂತವಾಗಿ ದೊಡ್ಡ ಮಾಫಿಯಾ ನೆಟ್ವರ್ಕ್ ಕಡೆ ಹೋಗುತ್ತದೆ. ಆದರೆ ಅಚ್ಚರಿ ಕೊಡುವ ಟರ್ನ್ ಪಾಯಿಂಟ್ ಎಂದರೆ 30 ವರ್ಷ ಹಿಂದಿನ ದೇವನ ಜೀವನದ ಫ್ಲ್ಯಾಶ್ ಬ್ಯಾಕ್. ಒಂದು ಕಾಲದಲ್ಲಿ ಸಾಮಾನ್ಯ ಕೂಲಿ ಆಗಿದ್ದವನಿಗೆ ಈ ಅಂಡರ್ ವರ್ಲ್ಡ್ ಮಾಫಿಯಾ ಜೊತೆ ಹೇಗೆ ಸಂಬಂಧ ಹೊಂದಿದ್ದ, ಅವನ ಭೂತಕಾಲದ ರಹಸ್ಯವೇನು ಎಂಬುದು ಈ ಚಿತ್ರದ ಕಥೆಯಾಗಿದೆ. ಇನ್ನು ಲೋಕೇಶ್ ಕನಕರಾಜ್ ಮಾಸ್ ಸಿನಿಮಾ ಎಲಿಮಿನೇಷನ್ಗಳಲ್ಲಿ ಮಾಸ್ಟರ್. ಇಲ್ಲಿ ಕೂಡ ಅವರು ಅದೇ ಶೈಲಿಯನ್ನು ಬಳಸಿದ್ದಾರೆ. ತಲೈವ ಎಂಟ್ರಿ ಸೀನ್, ಆಕ್ಷನ್ ಬ್ಲಾಕ್ಗಳು, ಸ್ಲೋ ಮೋಷನ್ ಶಾಟ್ಗಳು ಎಲ್ಲವೂ ಫ್ಯಾನ್ಸ್ಗಾಗಿ ಸಿನಿಮಾಟೋಗ್ರಫಿ ಟಾಪ್ ಕ್ಲಾಸ್ ಮಾಡಿದ್ದಾರೆ. ಆದರೆ ಹಿಂದಿನ ಜೈಲರ್ನಂತೆ ಕೊನೆಯ 20 ನಿಮಿಷ ಫುಲ್ ಫೀಕ್ ಇಲ್ಲ ಇದರಲ್ಲಿ. ಇನ್ನು ಸಿನಿಮಾದಲ್ಲಿ ನಟರ ಅಭಿನಯ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ರಜನಿಕಾಂತ್ ಸರ್ ಫುಲ್ ಶೋ ಇವ್ರದೇ ಮ್ಯಾಟ್ರ್ ಸಿನಿಮಾದಲ್ಲಿ. ಇನ್ನು ಈ ಏಜಲ್ಲಿಯೂ ಅದೇ ಡೈಲಾಗ್ ಡೆಲಿವರಿ, ಅದೇ ಆಕ್ಷನ್ ಸ್ಟೈಲು, ಇನ್ನು ಭಾವುಕ ಕ್ಷಣ ಎಲ್ಲೆಲ್ಲೂ ತಲೈವ ಮಾಯೆ ಅಂತಲೇ ಹೇಳ್ಬೋದು. ಇನ್ನು ರಜನಿ ಸರ್ ಡಿ ಏಜ್ಡ್ ಲುಕ್ನಲ್ಲಿ 80-90ರ ದಶಕದ ನೆನಪು ಮಾಡಿದ್ದು ಸೂಪರ್ ಆಗಿತ್ತು. ಇವರ ಡ್ಯಾನ್ಸ್ ಆ್ಯಂಡ್ ಇವರ ಸ್ಟೈಲ್ 74ರ ವಯಸ್ಸಿನಲ್ಲೂ ಮುಂದುವರೆದಿದೆ ಅಂದರೆ ಅದು ಅಲ್ಟಿಮೇಟ್ ಸೂಪರ್ ತಲೈವ ಅಂತಲೇ ಹೇಳ್ಬೋದು. ಇನ್ನು ನಾಗಾರ್ಜುನ್ ಸರ್ ಸೈಮನ್ ಎಂಬ ಕ್ರೂರ ವಿಲನ್ ಪಾತ್ರದಲ್ಲಿ ಭರ್ಜರಿಯಾಗಿ ಅಭಿನಯಿಸಿದ್ದಾರೆ. ಅವರನ್ನ ಹೀರೋಕ್ಕಿಂತ ವಿಲನ್ ಆಗಿ ಹೆಚ್ಚು ಬಿಲ್ಡಪ್ ಅಂಡ್ ಸ್ಟಾರ್ಡಮ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಇನ್ನು ನಾಗಾರ್ಜುನ್ ಸರ್ ಎಲ್ಲಿಯೂ ಡಿಸಪಾಯಿಂಟ್ ಮಾಡದೆ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಆದರೆ ಇವರ ಫ್ಯಾನ್ಸ್ಗೆ ಮತ್ತೆ ಇವರನ್ನ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ನೋಡುವವರಿಗೆ ಇವ್ರನ್ನ ವಿಲನ್ ಪಾತ್ರದಲ್ಲಿ ಒಪ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಇನ್ನು ಶ್ರುತಿ ಹಾಸನ್ ಪ್ರಮುಖ ಪಾತ್ರ ಇವ್ರದೇ ಅಂತಲೇ ಹೇಳ್ಬೋದು. ಕತೆ ಮುಂದಕ್ಕೆ ಸಾಗಿಸುವಲ್ಲಿ ಇಂಪಾರ್ಟೆಂಟ್ ಪಾತ್ರ ಇವ್ರದ್ದು. ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ ಶ್ರುತಿ ಹಾಸನ್. ಇನ್ನು ಶೋಭಿನ್ ಶಾಹಿರ್, ಮೋನಿಕಾ ಸಾಂಗಲ್ಲಿ ಬರೀ ಡ್ಯಾನ್ಸ್ ನೋಡಿ ಇಷ್ಟಪಡೋದಲ್ಲ ರೀ, ಇವರ ಅಭಿನಯ ನೋಡಿದ ಮೇಲೆ ಡ್ಯಾನ್ಸ್ ಮಾಡೋದಕ್ಕಿಂತ ಹೆಚ್ಚು ಇಷ್ಟಪಡ್ತೀರಾ ಇವರ ಅಭಿನಯವನ್ನು ನೋಡಿ. ಇನ್ನು ಇವರು ಮುಂದೆ ಬರುವ ಸಿನಿಮಾದ ಕೆರಿಯರ್ನಲ್ಲಿ ಇವರನ್ನು ನಾವು ಖಳನಟನಾಗಿಯೂ ಮತ್ತು ಭರ್ಜರಿ ಡ್ಯಾನ್ಸರ್ ಆಗಿಯೂ ನೋಡಬಹುದು. ಇವ್ರನ್ನ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರರವರು, ವಾವ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೇಂಜ್ಗೆ ಅವ್ರಿಗೆ ಈ ರೀತಿ ಬಿಲ್ಡಪ್ ಕೊಟ್ಟು ಎಂಟ್ರಿ ಕೊಡ್ತಾರೆ ಅಂತ. ನಾನಂತೂ ಯಾವಾಗ ಬರ್ತಾರೆ ಉಪೇಂದ್ರ ಅವರು ಅಂತ ಕಾಯ್ಕೊಂಡು ಕುಂತಿದ್ದೆ. ಬಟ್ ತುಂಬ ಲೇಟಾಗಿ ಬಂದರು ಅನಿಸುತ್ತೆ. ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ಜಾಸ್ತಿ ಖುಷಿ ಆಗ್ತಿತ್ತು. ಬಟ್ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬಂದಿದ್ದಾರೆ ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರು. ಎಂಟ್ರಿಯಲ್ಲಿ ಕಲಾಸ್ ಮಾಡಿದ್ದಾರೆ ಕಲೀಸ್ ಪಾತ್ರದಲ್ಲಿ. ಜೈಲರ್ನಲ್ಲಿ ಶಿವಣ್ಣ ಹೇಗೆ ಮಿಂಚಿದ್ರು ಹಾಗೆ ಈ ಸಿನಿಮಾದಲ್ಲಿ ಉಪೇಂದ್ರರವರು ಮಿಂಚಿದ್ದಾರೆ. ಕನ್ನಡಿಗರ ತಾಕತ್ತನ್ನ ಅವರ ಕಣ್ಣಲ್ಲಿ ತೋರಿಸಿದ್ದಾರೆ. ನನಗಂತೂ ಕೂಲಿ ಚಿತ್ರದಲ್ಲಿ ಉಪೇಂದ್ರ ಅವರಿಗೆ ನೀಡಿದ ಬಿಲ್ಡಪ್, ಅವರಿಗೆ ಕೊಟ್ಟ ಪಾತ್ರ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು. ಕನ್ನಡಿಗರ ಸ್ಥಾನ ಇನ್ನೂ ಒಂದು ಹೆಜ್ಜೆ ಜಾಸ್ತಿ ಆದಂಗಾಯಿತು. ಇನ್ನು ಒಟ್ಟಾಗಿ ಒಂದೇ ಪದದಲ್ಲಿ ಹೇಳಬೇಕು ಅಂತಂದರೆ ಉಪೇಂದ್ರ ಅವರ ಸೀನ್ಸ್ ಅಂತೂ ಗೂಸ್ ಬಂಪ್ ಸೀನ್, ಅದು ಮಾತ್ರ ಚಿಂದಿ ಚಿತ್ರಾನ್ನ. ಇನ್ನು ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಪಾತ್ರದ ಬಗ್ಗೆ ಹೇಳೋದಿಲ್ಲ, ಏಕೆಂದರೆ ಇವರ ಪಾತ್ರ ಫ್ಯಾನ್ಸ್ಗೆ ಸರ್ಪ್ರೈಸ್ ಆಗಿರಲಿ. ಇನ್ನು ಫಸ್ಟ್ ಹಾಫ್ ಅಲ್ಲಿ ಇವರ ಪಾತ್ರ ನೋಡಿ ಇವ್ರನ್ನೆಲ್ಲೋ ಡಮ್ಮಿ ಮಾಡಿಬಿಟ್ರ ಅಂತ ನನಗೆ ಫೀಲ್ ಆಗಿತ್ತು. ಆದರೆ ಸೆಕೆಂಡ್ ಹಾಫ್ ಅಲ್ಲಿ ಇವ್ರಿಗೆ ಕೊಟ್ಟಿರೋ ವೈಬ್ ನೋಡಿ ಅಬ್ಬಬ್ಬ ಅಲ್ಲಿಂದ ಶುರುವಾಯ್ತು ನೋಡಿ. ರಚಿತಾ ರಾಮ್ ಯಾವುದೇ ಸೀನಲ್ಲಿ ಬಂದರೂ ವಿಸಲ್ ಬಾರ್ತಾನೆ ಇತ್ತು ಥಿಯೇಟ್ರಲ್ಲಿ. ಅವರ ಪಾತ್ರ ಹಾಗಿತ್ತು, ಹಾಗೆ ಮಿಂಚ್ತಿದ್ರು ಥಿಯೇಟರ್ನಲ್ಲಿ. ಮತ್ತೊಂದು ರೋಮಾಂಚಕ ಪಾತ್ರ ರಚಿತಾ ರಾಮ್ ಅವ್ರದ್ದು
ಆಗಿದೆ ಅಂದರೆ ಈ ಸಿನಿಮಾದಲ್ಲಿ ತಪ್ಪಾಗಲಾರದು. ಸೆಕೆಂಡ್ ಹಾಫ್ ರಚಿತಾ ರಾಮ್ ಅವರ ಪಾತ್ರ ನೋಡಿ ನನಗಂತೂ ಫುಲ್ ಸಮಾಧಾನ ಆಯಿತು. ಡಮ್ಮಿ ಮಾಡಲಿಲ್ಲ ಇವ್ರ ಕ್ಯಾರೆಕ್ಟರ್ನ ಅಂತ. ರಚಿತಾ ರಾಮ್ ಎಕ್ಸ್ಟ್ರಾರ್ಡಿನರಿ ಆಗಿ ಆಕ್ಟ್ ಮಾಡಿದ್ದಾರೆ. ಏನು ಎಕ್ಸ್ಪ್ರೆಷನ್ ಅದು, ಒಂದೊಂದು ನಿಮಿಷಕ್ಕೂ ಒಂದೊಂದು ಚೇಂಜ್ ತರುವಂಥ ಎಕ್ಸ್ಪ್ರೆಷನ್ ಅದು. ಇನ್ನು ರಚಿತಾ ರಾಮ್ ಅವ್ರದ್ದು ಹಬ್ಬಬ್ಬ ಮೋಸ್ಟ್ ಪವರ್ಫುಲ್ ಆ್ಯಕ್ಟಿಂಗ್ ಅಂದರೆ ರಚಿತಾ ರಾಮ್ ಅವ್ರದ್ದು ತಪ್ಪಾಗಲಾರದು. ಒಟ್ಟಾಗಿ ಹೇಳಬೇಕು ಅಂತ ಅಂದರೆ ಒಂದು ಕಡೆ ಉಪೇಂದ್ರ ಅವರು, ಇನ್ನೊಂದು ಕಡೆ ರಚಿತಾ ರಾಮ್ ಅವರು ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಹೊಂದಿರುವ ಪಾತ್ರವನ್ನು ಚೂಸ್ ಮಾಡಿದ್ದಾರೆ. ಅವರು ಬಂದಿರೋ ಪಾತ್ರದ ಸಮಯ ಚಿಕ್ಕದಾಗಿರ್ಬೋದು, ಆದರೆ ಅವರ ಪಾತ್ರ ನೆನಪಲ್ಲಿ ಉಳಿಯುವಂಥ ಪಾತ್ರವಾಗಿದೆ. 100% ಇದು ಕನ್ನಡಿಗರ ಹವಾ ಅಂತಲೇ ಹೇಳ್ಬೋದು. ಕೂಲಿ ಸಿನಿಮಾದಲ್ಲಿ ಸೂಪರ್ ರಚಿತಾ ರಾಮ್ ಆ್ಯಂಡ್ ಉಪೇಂದ್ರ ಸರ್, ಐ ಲೈಕ್ ಇಟ್. ಇವರಿಬ್ಬರಿಗೋಸ್ಕರ ಇನ್ನೊಂದ್ಸರಿ ಸಿನಿಮಾ ನೋಡಿದ್ರು ಪರವಾಗಿಲ್ಲ ಅನಿಸುತ್ತೆ. ಅಷ್ಟು ಇನ್ವಾಲ್ವ್ ಆಗಿಬಿಟ್ಟೆ ನಮ್ಮ ಕನ್ನಡಿಗರ ಹವಾ ಕೂಲಿ ಸಿನಿಮಾದಲ್ಲಿ ನೋಡಿ. ಇನ್ನು ಅಮೀರ್ ಖಾನ್ ರವರು ವಿಕ್ರಮ್ ಸಿನಿಮಾದಲ್ಲಿ ರೋಲೆಕ್ಸ್ ಥರ ಅಮೀರ್ ಖಾನ್ನ ತೋರಿಸೋಣ ಅಂತ ಲೋಕೇಶ್ ಅವರು ಪಣ ತೊಟ್ಟಿದ್ರು ಅನಿಸುತ್ತೆ, ಆದರೆ ಇಲ್ಲಿ ವರ್ಕ್ ಆಗಲಿಲ್ಲ. ಬಟ್ ಅಮೀರ್ ಖಾನ್ ಒಂದು ಸಿನಿಮಾದಲ್ಲಿ ಹೇಳಿದ್ರು ರಜನಿಕಾಂತ್ ಅವರಿಗೋಸ್ಕರ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಅಮೀರ್ ಖಾನ್ ಅವರಿಗೆ ಇನ್ನೂ ಒಂದೆರಡು ಸೀನು ರಜನಿಕಾಂತ್ ಅವ್ರ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಅವ್ರಿಗೆ ತೋರಿಸ್ಕೊಳ್ಳುವಂತಹ ಪಾತ್ರ ಏನಿರಲಿಲ್ಲ ಅಲ್ಲಿ. ಇನ್ನು ಸಂಗೀತದಲ್ಲಿ ಅನಿರುದ್ಧ್ ರವರು ಮೋನಿಕಾ ಸಾಂಗ್ ಹೇಗೆ ತಂದಿದ್ದಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಅದರಂತೆ BGM ಒಂದೆರಡು ಕಡೆ ಕಮ್ಮಿ ಅನಿಸಿದ್ದು ಬಿಟ್ಟರೆ ಬೇರೆ ಎಲ್ಲ ಕಡೆ ಜುಮ್ 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 ಅಷ್ಟೇ. ಇನ್ನು ಆಕ್ಷನ್ ಸೀನ್ಗಳಿಗೆ ಬಂದರೆ ಭರ್ಜರಿ ಸ್ಟ್ಯಾಂಡ್ಸ್, ಸ್ಲೋ ಮೋಷನ್ ಎಫೆಕ್ಟ್ಸ್, ಹ್ಯಾಂಡ್ ಟು ಹ್ಯಾಂಡ್ ಫೈಟ್ಸ್, ಹೈಲೈಟ್ಸ್ ಎಲ್ಲವೂ ಸೂಪರ್. ಇನ್ನು ವಿಜುಲೇಷನ್, ಪ್ರೆಸೆಂಟೇಷನ್, ಗ್ರಾಫಿಕ್ಸ್ ಮತ್ತು ಕಲರ್ ಗ್ರೇಡಿಂಗ್ ಉತ್ತಮವಾಗಿತ್ತು. ಇನ್ನು ಕೂಲಿ ಚಿತ್ರದ ಪ್ಲಸ್ ಪಾಯಿಂಟ್ಗೆ ಬಂದರೆ ರಜನಿಕಾಂತ್ ಸ್ಟೈಲ್ ಮತ್ತು ಎನರ್ಜಿ ಸೂಪರ್ ಆಗಿತ್ತು. ಲೋಕೇಶ್ ಕನಕರಾಜ್ ಎಲಿಮಿನೇಷನ್ ಅಂತೂ ಹೇಳದೆ ಬೇಡ. ಇನ್ನು ನಾಗಾರ್ಜುನ್, ಶೋಭಿನ್ ಶಾಹಿರ್ ಪರ್ಫಾರ್ಮೆನ್ಸ್ ಅಂತೂ ಸೂಪರ್ ಡೂಪರ್. ಇನ್ನು ಆಕ್ಷನ್ ಬ್ಲಾಕ್ಗಳು ಮತ್ತು ಸಿನಿಮಾಟೋಗ್ರಫಿ ಸೂಪರ್. ಹಾಗೂ ಉಪೇಂದ್ರ ಅವರ ಎಂಟ್ರಿ, ರಚಿತಾ ರಾಮ್ ಅವರ ಟ್ವಿಸ್ಟ್ ಎಲ್ಲವೂ ಸೂಪರ್ ಡೂಪರ್ ಆಗಿ ವರ್ಕ್ ಆಗಿದೆ. ಇವೆಲ್ಲ ಪಾಸಿಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಈ ಚಿತ್ರದ ಮೈನಸ್ ಪಾಯಿಂಟ್ಗಳು ನೋಡೋದಾದರೆ ಮೊದಲ ಅರ್ಧ ಸ್ವಲ್ಪ ಸ್ಲೋ ಅನಿಸೋದು ಬಿಟ್ಟರೆ ಬೇರೆಲ್ಲ ಓಕೆ. ಇನ್ನು ಕೆಲವು ಸ್ಟಾರ್ ಕ್ಯಾಮಿಯೋ ಪಾತ್ರಗಳು ವ್ಯರ್ಥ, ಅದು ಅಮೀರ್ ಖಾನ್ ಅವರ ಪಾತ್ರ ಅಂತ ಎದ್ದು ಕಾಣ್ತಿದೆ. ಇನ್ನು ಒಟ್ಟಾರೆಯಾಗಿ ಕೂಲಿ ಒಂದು ಫುಲ್ ರಜನಿಕಾಂತ್ ಅವರ ಸಿನಿಮಾ. ಫ್ಯಾನ್ಸ್ಗಾಗಿ ಎಲ್ಲ ಮಾಸ್ ಎಲಿಮಿನೇಟ್ಸ್ ಇವೆ. ಎಂಟ್ರಿ ಫೈಟ್, ಡೈಲಾಗ್, ಭಾವುಕ ಕ್ಷಣ ಎಲ್ಲವೂ ಇವೆ. ಆದರೆ ಕೆಲವೊಂದು ಪಾತ್ರಗಳು ಸರಿಯಾಗಿ ಬಳಸದೆ ಬಿಟ್ಟಿರುವುದು, ಅದರಲ್ಲೂ ಕ್ಲೈಮ್ಯಾಕ್ಸ್ನಲ್ಲಿ ಸ್ವಲ್ಪ ಎಡವಿದ್ದಾರೆ. ಅದನ್ನು ಬಿಟ್ಟರೆ ಎಲ್ಲ ಸೂಪರ್ ಡೂಪರ್ ಆಗಿದೆ ಸಿನಿಮಾ. ಮಾಸ್ ಆಕ್ಷನ್ ಪ್ರಿಯರು, ವಿಶೇಷವಾಗಿ ತಲೈವ ಅಭಿಮಾನಿಗಳಿಗೆ ಸೂಪರ್ ಡೂಪರ್ ಸಿನಿಮಾವಿದು. ಹಾಗಂತ ಫ್ಯಾಮಿಲಿ ನೋಡೋಕ್ಕೆ ಆಗೋದಿಲ್ಲ ಅಂತೇನಿಲ್ಲ, ಫ್ಯಾಮಿಲಿನೂ ನೋಡ್ಬೋದು ಸಿನಿಮಾನ. ಕೊಟ್ಟಿರೋ ದುಡ್ಡಿಗೇನು ಮೋಸ ಇಲ್ಲ ಬಾಸು, ಆರಾಮಾಗಿ ಸಿನಿಮಾ ನೋಡ್ಕೊಂಡು ಬನ್ನಿ. ಇನ್ನು ಈ ಸಿನಿಮಾ ನೀವೇನಾದರೂ ನೋಡಿದ್ರಿ, ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರೇ.